ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿದ್ದೀವಿ. ಹಾಗಿದ್ರೆ ಲೋಕಸಭಾ ಎಲೆಕ್ಷನ್ ಇನ್ನೇನು ಹತ್ರ ಬರ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಿಂದ ಅಭ್ಯರ್ಥಿಗಳ ಘೋಷಣೆ ಆಗಿರುವಂತದ್ದು. ಹಾಗಿದ್ರೆ ಈ ಕ್ಷೇತ್ರದ ಭಾಗದ ಜನರು ಯಾವ ಪಕ್ಷವನ್ನು ಆಯ್ಕೆ ಮಾಡ್ತಾರೆ ಹಾಗೂ ಯಾಕೆ ಅಂತ ಹೇಳ್ಕೊಂಡು ಇಂಚು ಮಾಹಿತಿಯನ್ನು ನಾವೀಗ ನಿಮಗೆ ನೀಡ್ತಿದ್ದೇವೆ. ಕಾಂಗ್ರೆಸ್ ಇಂದ ಮಹಿಳಾ ಅಭ್ಯರ್ಥಿಯಾದಂತಹ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿದ್ದಾರೆ. ಅವರು ಕಿತ್ತೂರು ಖಾನಾಪುರ ಭಾಗದಲ್ಲಿ ಮಾಜಿ ಶಾಸಕಿ ಆಗಿದ್ರು ಮತ್ತು ಆ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ಹಾಗಾಗಿ ಏನಾದರೂ ಈ ಕಡೆ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಏನಾದ್ರು ಕಾಂಗ್ರೆಸ್ ಒಂದು ಸ್ಟ್ರಾಟಜಿ ಮಾಡಿ ನಿಲ್ಸಿದಾರಾ ಅಂತೀರಾ? ಹೌದೌದು, ಅದು ಮಾತ್ರ ಪಕ್ಕ ಆಗೋದು. ಯಾಕಂದರೆ ಆ ಕಡೆ ಎಲ್ಲ ಮರಾಠ ಓಟುಗಳು ಭಾಳ ಇದ್ದಾವೆ. ಖಾನಾಪುರ, ಕಿತ್ತೂರು, ಈ ಕಡೆ ಹಳೆಯಾಳಲ್ಲಿ ಜೋಯಿಡಾ ಬೀಡ ಎಲ್ಲ ಆ ಕಡೆ ಸ್ವಲ್ಪ ಕಾಂಗ್ರೆಸ್ ಪ್ರಬಲನೇ ಇದೆ. ಆ ಕಡೆ ಆ ಲೆಕ್ಕದಲ್ಲಿ ಸ್ವಲ್ಪ ಫೈಟ್ ಆಗ್ಬೋದು. ಒಟ್ಟು ಫೈಟ್ ಇದೆ. ಅದಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೇನಿದಾವೆ ಅದು ಮಹಿಳಾ ಮಣಿಗಳ ಓಟ್ನು ಸಹ ತಗೊಂಡು ಕಾಂಗ್ರೆಸ್ ಮುಂಚೂಣಿ ಬರ್ಬೋದು. ಅದು ಅವರಿಗೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ ಇದೆ. ಅದೇ ಫೈಟ್ ಇದೆ. ಸರ್, ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಬೇಕು ಅಂತ ಬಯಸೋದಾದ್ರೆ ಏನು ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ ಬರ್ತಕ್ಕಂಥ ಮುಂದಿನ ಎಂಪಿಗೆ? ಕೈಗಾರಿಕೆ ಬರಬೇಕು, ಕೈಗಾರಿಕೆಗಳು ಬರಬೇಕು. ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಆಗಬೇಕು. ಮತ್ತು ಇಲ್ಲಿ ಟೂರಿಸಮ್ ಬೆಳಿಬೇಕು. ಸಾತೋಡಿ ಫಾಲ್ಸ್ ಆಗಲಿ, ಮಾಗೋಡ್ ಫಾಲ್ಸು, ಸಿರ್ಲೆ ಇವೆಲ್ಲ ಭಾಳ ಇದೆಯಲ್ಲ, ಅಲ್ಲಿ ಟೂರಿಸಮ್ ಬೆಳಿಬೇಕು. ಟೂರಿಸಮ್ ಬೆಳೆದ್ರೆ ಮಾತ್ರ ಇದಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥ ಚಾನ್ಸಸ್ಗಳು ಭಾಳ ಇದೆ. ಟೂರಿಸಮ್ ಎಲ್ಲಿ ಮಟ್ಟ ಬೆಳೆಯುವುದಿಲ್ಲ ಅಲ್ಲಿ ಮಟ್ಟ ಯಾವುದೇ ಒಂದು ಅಭಿವೃದ್ಧಿಗಳು ಆಗುವುದಿಲ್ಲ. ಫಸ್ಟ್ ಟೂರಿಸಮ್ ಅಭಿವೃದ್ಧಿ ಮಾಡಿ. ಕಾಂಗ್ರೆಸ್ ನಿಲ್ಲಿಸಿರ್ತಕ್ಕಂಥದ್ದು ಮಹಿಳಾ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಅವರು ಕಿತ್ತೂರು ಖಾನಾಪುರದ ಮಾಜಿ ಶಾಸಕಿ ಕೂಡ ಆಗಿದ್ರು. ಹಂಗ್ ನೋಡಕ್ ಹೋದ್ರೆ ವೋಟ್ ಏನಾದ್ರು ಈ ಬಾರಿ ಸಮ ಆಗ್ಬೋದಾ ಅಥವಾ ಫೈಟ್ ಏನಾದ್ರು ಇದೆಯಾ? ಸ್ವಲ್ಪ ಫೈಟ್ ಆಗ್ಬೋದು. ಹೌದು, ಫೈಟ್ ಆಗ್ಬೋದು. ಬಟ್ ಯಾರು ಗೆಲ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಅಂದರೆ ಯಾಕಂದರೆ ಇವರು ಸಿದ್ದರಾಮಯ್ಯ ಸ್ವಲ್ಪ ಇದು ಮಾಡಿದ್ದಾನಲ್ಲ, ಬಸ್ ಫ್ರೀ ಮಾಡಿದ್ದಾನೆ. ಆಮೇಲೆ ಮಹಿಳೆಯರಿಗೆ 2,000 ರೂಪಾಯಿ ಹಾಕಿದ್ದಾನೆ. ಕೆಲವೊಂದು ಈ ಕರೆಂಟ್ ಬಿಲ್ಲು ಅದು ಇದೆಲ್ಲ ಮಾಡಿದ್ದಾನೆ. ಅದಕ್ಕೋಸ್ಕರ ಜನರದ್ದು ಹೇಳಕ್ಕೆ ಬರಲ್ಲ. ಹೌದಲ್ಲ? ಹಾಗಾಗಿ ಸ್ವಲ್ಪ ಹಿಂಗೆ ಅನಿಸಿಕೆ ಇದೆ. ಸರ್, ನಿಮ್ಮ ಕ್ಷೇತ್ರಕ್ಕೆ ಅಥವಾ ನಿಮ್ಮ ಯಲ್ಲಾಪುರ ತಾಲೂಕಿಗೆ ಬರ್ತಕ್ಕಂಥ ಮುಂದಿನ ಎಂಪಿಯಿಂದ ಮಾಡುವಂಥ ಡಿಮ್ಯಾಂಡ್ ಆದರೆ ಏನು? ಈ ಒಂದು ಅಭಿವೃದ್ಧಿ ಕಾರ್ಯ ನಮ್ಮ ತಾಲೂಕಿಗೆ ಬೇಕು ಅನ್ನೋದಾದರೆ ನಮಗೆ ಸ್ವಲ್ಪ ಅಭಿವೃದ್ಧಿ ಆಗಬೇಕು. ಹಳ್ಳಿಯಲ್ಲಿ ಸಿಟಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು. ಆ ಸಿಟಿಯಲ್ಲಿ ಹಳ್ಳಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಉಂಟು. ಸರ್, ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ನಿಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಯಾವ ಪಕ್ಷ ಬರ್ಬೋದು ಈ ಸಲ ಅಂತ ನಿಮ್ಗೆ ಅನ್ಸುತ್ತೆ? ನೋಡ್ರಿ, ಈಗ ಹಿಂದೆ ಸಲ ಬಿಜೆಪಿನೂ ಬಂತು. ಈಗ ನಮ್ದು ಪೂರ ಕರ್ನಾಟಕ ಅಂತ ಕಾಂಗ್ರೆಸ್ ಸರ್ಕಾರ ಆಗಿದೆ. ಈಗ ನಮಗೆ ಈ ಸರ್ಕಾರಕ್ಕೆ ನಾವು ಸಪೋರ್ಟ್ ಕೊಡ್ತೇವೆ. ಮತ್ತು ಇನ್ನು ಮುಂದೆ ಕಾಂಗ್ರೆಸ್ ಬರ್ತದೆ ಕಾಂಗ್ರೆಸ್. ಯಾಕಂತಂದ್ರೆ ಅವ್ರಿಗೆ ಒಂದು 10 ಸಲ ನಾವು 10 ವರ್ಷ ನಾವು ಅವ್ರಿಗೆ ಟೈಮ್ ಕೊಟ್ಟಿದ್ದೇವೆ. ಈಗ ಇವರಿಗೆ ಸ್ವಲ್ಪ ಕೊಟ್ಟು ನೋಡುವಲ್ಲ. ಹೌದು, ಬದಲಾವಣೆ ಬೇಕು. ಎಲ್ಲ ಬದಲಾವಣೆ ಮಾಡಿದರೆ ಎಲ್ಲರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಒಬ್ಬರಿಗೆ ಕೆಲಸ ಕೊಟ್ಬಿಟ್ರೆ ಅವ್ರಿಗೆ ಎಷ್ಟು ವರ್ಷ ಅವರು ಒಬ್ಬನೇ ಮಾಡ್ತಾ ಇದ್ದಾರೆ, ಜನರಿಗೆ ಸರಿ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿದರೆ ಅವ್ರು ಒಮ್ಮೆದಿಂದ ಅವರು ಕೆಲಸ ಮಾಡ್ತಾರೆ. ಅಷ್ಟೇ ನಮ್ದು. ಹೌದೌದು, ಮಾಡಬೇಕು. ಜನರಿಗೆ ಒಳ್ಳೇದಾಗಬೇಕು, ಅನುಕೂಲ ಆಗಬೇಕು. ಹೌದು, ಜನರ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅವರು ಮಾಡ್ತಾ ಹೋಗ್ಬೇಕಷ್ಟೇ ನಮ್ದು. ಸರ್, ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಆದ್ರೆ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಈ ಬಾರಿ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಲೆಕ್ಕದಿಂದ ಬಿಜೆಪಿ ಇದೆ, ಆದರೆ ಕಾಂಗ್ರೆಸ್ ಬರ್ಬೋದು ಅಷ್ಟೇ. ಯಾಕೆ ಬದಲಾವಣೆ ಬಯಸ್ತೀರಾ? ಇಷ್ಟು ವರ್ಷ ಕೊಟ್ಟಿದ್ದೇವಲ್ಲ, ಒಬ್ಬರಿಗೂ ಕೊಟ್ಟು ಎಲ್ಲ ಅದೇ. ಈಗ ಕಾಂಗ್ರೆಸ್ ಮಾಡಿದ್ದು ಇದನ್ನು ಬಿಜೆಪಿ ಮಾಡ್ತಾರೆ, ಬಿಜೆಪಿ ಮಾಡಿದ್ದು ಕಾಂಗ್ರೆಸ್ ಮಾಡ್ತಾರೆ. ಮತ್ತೇನಿದೆ, ಒಟ್ಟು ಬದಲಾವಣೆ ಇರ್ಲಿ ಅಂತ. ಸರ್, ನಮಸ್ತೆ. ಈ ಬಾರಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಈ ನಮ್ದು ಯಲ್ಲಾಪುರ ತಾಲೂಕಿಗೆ ಹೇಳಿ. ಅಕ್ಕಿದಷ್ಟು ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಯಾಕಂದ್ರೆ ಯಲ್ಲಾಪುರ ತಾಲೂಕಿಗೆ ಬಿಜೆಪಿ ಸರ್ಕಾರ ವಿಶ್ವಾಸನೆ ಕೊಡ್ತಾರೆ. ಏನು ನಾನು ಮಾಡಿಕೊಡ್ತೇನೆ ಮಾಡಿ. ಆದರೆ ಈ ಯಲ್ಲಾಪುರ ತಾಲೂಕು ಯಾವನ್ನೂ ಕೆಲಸನೂ ಮಾಡಿಲ್ಲ. ಕಾಂಗ್ರೆಸ್ ಅವರು ಈಗ ಬಡವರಿಗೆ ಏನು ಮಾಡಿದ್ರೆ, ಒಂದು ಲೇಡೀಸಿಗೆ
ಒಂದು ಬಸ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಫ್ರೀ ಮಾಡಿದ್ದಾರೆ. ಅದು ಒಂದು ಅನುಕೂಲ ನಮಗೆ ಕಣ್ಣಿಂದ ಕಾಣ್ತಾ ಉಂಟು. ಈಗ ನನಗೆ ಕಾಣ್ತಾ ಉಂಟು, ನಿಮ್ಗೆ ಗೊತ್ತುಂಟು, ಅದು ಕಾಣ್ತಾ ಉಂಟು. ಅಂಥ ಸರ್ಕಾರ ಇದ್ದರೆ ನಮಗೂ ಉತ್ತಮ ಆಗತ್ತೆ. ಮುಂದೆ ನಮಗೇನೋ ಒಂದು ಹೆಲ್ಪ್ ಆಗುತ್ತೆ ನಮ್ಮ ಅಭಿಪ್ರಾಯ. ಆ ಥರ ನಡೆದ್ರೆ ಈಗ ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ, ಅದೇ ಥರ BJP ಮಾಡಿದ್ರೆ ತೊಂದರೆ ಇಲ್ಲ. ಅವ್ರು ಮಾಡಿದರೆ ಅವ್ರಿಗೆ ನಾವು ಹೇಳ್ಬೋದು. ಈಗ ಕಾಂಗ್ರೆಸ್ ಮಾಡಿದ್ರೆ ಕಾಂಗ್ರೆಸ್ ಥರ ಹೇಳಬೇಕಾಗ್ತದೆ. ಈಗ ನೋಡಿ ಮೇಡಮ್, ನೀವು ಈಗ ಬಂದ ನನಗೆ ಇದು ನಾನು ಇನ್ಕ್ವೈರಿ ಮಾಡ್ತಾ ಇದ್ದೆ. ಅದೇ ಥರ ಈಗ BJP ಸರ್ಕಾರ ಬಂದರೂ ಅದು ಹೇಳ್ಬೋದು, ಕಾಂಗ್ರೆಸ್ ಬಂದರೆ ಹೇಳ್ಬೋದು. ಈ ಥರ ಯಾಕಂದರೆ ನಮಗೆ ಸಾರ್ವಜನಿಕ ಈಗ ಒಂದು ವೋಟಿಂದ ಗೆದ್ದು ಬಂದ ಮೇಲೆ ಅವ್ರಿಗೆ ಹೆಲ್ಪ್ ಮಾಡಬೇಕು, ಕೆಲಸ ಮಾಡಬೇಕು. ಹಾಗಾಗಿ ಈ ಬಾರಿ ನಿಮ್ಗೆ ಯಾವ ಪಕ್ಷ ಬರಬೇಕು? ನಮಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೆ. ಕಾಂಗ್ರೆಸ್ ಬಂದ್ರೆ ಓಕೆ ಸರ್. ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷದಿಂದ ಅಭ್ಯರ್ಥಿಗಳ ಘೋಷಣೆ ಆಗಿರುವಂತದ್ದು. ಹೌದು. ಯಾವ ಪಕ್ಷ ಬರಬೇಕು ಅಂತೀರಾ? ಕಾಂಗ್ರೆಸ್ ಪಕ್ಷ. ಯಾಕಾಗಿ ಸರ್? ಅಭಿವೃದ್ಧಿ ಸಲುವಾಗಿ. ಅಭಿವೃದ್ಧಿ ಸಲುವಾಗಿ. ಎಲ್ಲ ತುಟ್ಟಿ ಆಗಿದೆ, ಎಲ್ಲ ತುಟ್ಟಿ, ಎಲ್ಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮೊದಲು 400 ರೂಪಾಯಿ ಸಿಗ್ತಿತ್ತು, ಹೌದು. ಈಗ 1150 ರೂಪಾಯಿ ಆಗಿದೆ. ಅದಕ್ಕೆ ಹಾಗಾಗಿ ಈ ಬಾರಿ ನೀವು ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತೀರಾ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅಂಜಲಿ ಲಿಂಬಾಳ್ಕರ್ ಅಂತ ಹೇಳ್ಕೊಂಡು ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಒಳ್ಳೆ, ಅವರಿಗೆ ಈ ಸಲ ಬದಲಾವಣೆ ಬಯಸ್ತಾರೆ. ಕಾಂಗ್ರೆಸ್ ಇಂದ ಅಂಜಲಿ ಲಿಂಬಾಳ್ಕರ್ ಅಂತ ಹೇಳ್ಕೊಂಡು ನಿಂತಿದ್ದಾರೆ, BJP ಇಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ಹೇಳ್ಕೊಂಡು. ಇಬ್ರು ಅಭ್ಯರ್ಥಿಗಳು ಬೇರೆ ಬೇರೆ. ಕಾಂಗ್ರೆಸ್ ಪಕ್ಷ ಬಂದರೂ ನಡೆಯುತ್ತೆ. ಕಾಂಗ್ರೆಸ್ ಪಕ್ಷ ಬರಬೇಕು ಅಂತೀರಾ, ಯಾಕಾಗಿ? ಎಲ್ಲ ಕೆಲಸನೂ ಚಲೋ ಮಾಡ್ತೀವಿ, ಯಾವುದೋ ಒಂದು ಇದು ನೋಡ್ತೀವಿ, ಎಲ್ಲ ಚಲೋ ಮಾಡ್ತೀವಿ. ಒಟ್ಟು ನಿಮ್ಗೆ ಈ ಬಾರಿ ಯಾವ ಪಕ್ಷ ಬರಬೇಕು? ಈ ಬಾರಿ ಈಗ ಕಾಂಗ್ರೆಸ್ ಪಕ್ಷ ಬಂದರೂ ನಡೆಯುತ್ತೆ. ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರು? ರಿಯಾಜ್ ಅಹಮದ್. ಈಗ ರಾಜ್ಯ ಸರ್ಕಾರ ಕೊಟ್ಟಿದೆಯಲ್ವಾ 5 ಯೋಜನೆಗಳು, ಅದರಿಂದ ನಿಮ್ಗೆ ಉಪಯೋಗ ಆಗ್ತೈತೆ ಮೇಡಮ್. ಈಗ ಯಾಕಂದ್ರೆ ಮನೀದು ಇದು ಕರೆಂಟಿಂದ ಬಿಲ್ ಒಂದು ಆಯ್ತು ಮೇಡಮ್. ಎಲ್ಲರಿಗೂ ಅನ್ನದಾತ ಅಂದು ನಡೆಯಾಗುತ್ತೈತೆ ಮೇಡಮ್. ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ರೀತಿ ನಿಂತರೆ ದುಡ್ಡು ಗಿಡ್ಡು ಎಲ್ಲ ಸಿಗ್ತೈತೆಲ್ಲ, ಅದು ಒಂದು ಚಲೋ ಇದಾಗ್ತೈತಿ. ಮುಂದಕ್ಕೆ ಏನು ಕಾಂಗ್ರೆಸ್ ಪಕ್ಷ ಮತ್ತೆ ಮಾಡ್ಬೋದು, ಅದರಿಂದ ಮತ್ತೇನಿಲ್ಲ. ಹಾಗಾಗಿ ನಿಮ್ಗೆ ಕಾಂಗ್ರೆಸ್ ಪಕ್ಷ? ಮೇಡಮ್, ಅದೆಲ್ಲ ಸೌಲಭ್ಯ ಐತಲ್ಲ, ಜನರಿಗೆ ಸ್ವಲ್ಪ ಸೌಲಭ್ಯ ಆಗ್ತೈತಲ್ಲ, ಸ್ವಲ್ಪ ದುಡ್ಡು ತಿನ್ನೋರಿಗೆ ಭಾಳ ಸೌಲಭ್ಯ ಆಗ್ತೈತೆ, ಇದೇ ನೋಡ್ತಾರಲ್ಲ ಮೇಡಮ್. ಸರ್ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು BJP ಇಬ್ಬರು ಕಡೆಯಿಂದಲೂ ಹೊಸ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂಥದ್ದು. ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಯಾವ ಪಕ್ಷ ಬರಬೇಕು ಅಥವಾ ಬರಬಹುದು ಅಂತೀರಾ? ಉತ್ತರ ಕನ್ನಡ ಅಭಿವೃದ್ಧಿ ಮಾಡ್ತಕ್ಕಂಥ ಮುಖ್ಯವಾದ ಅಜೆಂಡಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತಕ್ಕಂಥ ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾರ್ಯ ಮಾಡ್ತಕ್ಕಂಥ ಪಕ್ಷ ಬಂದರೂ ಬಹಳ ಒಳ್ಳೆಯದು. ಅದೇ ರೀತಿ ಹುಬ್ಬಳ್ಳಿ ಅಂಕೋಲ ಒಂದು ರೈಲ್ವೆ ಕಾಮಗಾರಿ ಏನಿದೆ ಅರ್ಧದಲ್ಲಿ ನಿಂತಿದೆ, ಅದು ಪರಿಪೂರ್ಣಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಅಭಿವೃದ್ಧಿಯನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕಾರ್ಯ ಮಾಡ್ತಕ್ಕಂಥ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಬರಲಿ ಅಂತ ಹೇಳಿ ನಮ್ಮ ಆಶಯ. ಆದರೆ ಯಾವ ಪಕ್ಷ ಬರಬೇಕು ಅಂತೀರಾ? ಎರಡಕ್ಕೂ ಕೂಡ ಸಮಾನವಾದಂತಹ ಅವಕಾಶಗಳಿವೆ. ಒಟ್ಟಾರೆ ಜನಾಭಿಪ್ರಾಯ ಅಂದ್ರೆ ಅಭಿವೃದ್ಧಿ ಆಗಬೇಕು, ಅಂತಹ ಕಾರ್ಯವನ್ನು ಮಾಡ್ತಕ್ಕಂಥ ಪಕ್ಷ ಬರಲಿ ಅಂತ ನಮ್ಮ ಒಂದು ಆಶಯ. ಯಾಕಂತ ಹೇಳಿದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಅಭ್ಯರ್ಥಿಯಾದಂತಹ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿರುವಂಥದ್ದು. ಇನ್ನು BJPಯಲ್ಲಿ ನೋಡೋದಾದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ಈ ಬಾರಿ ಫೈಟ್ ಇದೆ ಅಂತ ಹೇಳ್ತೀರಾ? ಇದೆ, ಖಂಡಿತವಾಗಿ ಇದೆ. ಎರಡು ಪಕ್ಷಕ್ಕೆ ಸಮಾನ ಅವಕಾಶ ಸಾಧ್ಯತೆಗಳಿವೆ. ನಮಗೆ ಮನೆ ಸಿಕ್ಕಿದ್ದು ಆಯ್ತಾ, ಅವರಿಂದ ನಮ್ಗೆ ಭಾಳ ಅನುಕೂಲ ಆಗಿದ್ದು. ನಮ್ಗೆ ಕಾಂಗ್ರೆಸ್ ಬರಬೇಕು, ಕಾಂಗ್ರೆಸ್ ಪಕ್ಷ ಬರಬೇಕು. ಅಭ್ಯರ್ಥಿ ಯಾರಾದ್ರೂ ಆಗಿರ್ಲಿ, ಅಭ್ಯರ್ಥಿ ಯಾರೇ ಆಗಿರ್ಲಿ, ಅದ್ರ ಬಗ್ಗೆ ಮಾತೇ ಇಲ್ಲ, ಆಕ್ಷೇಪ ಇಲ್ಲ. ಒಟ್ಟು ನಿಮ್ಗೆ ಕಾಂಗ್ರೆಸ್ ಪಕ್ಷ ಬರಬೇಕು. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಯಾವ ಪಕ್ಷ ಬರಬೇಕು ಅಂತ ಹೇಳ್ತೀರಾ? ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಬರಬೇಕು. ಕಾಂಗ್ರೆಸ್ ಪಕ್ಷ ಬರಬೇಕು, ಯಾಕೆ? ಅವ್ರು ಸ್ವಲ್ಪ ಕೆಲಸ ಮಾಡಿದ್ದಾರೆ, BJP ಏನು ಮಾಡಿಲ್ಲ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದು. ಅನಂತ ಕುಮಾರ್ ಏನು ಒಂದು ಪೈಸಾ ಕೆಲಸ ಮಾಡಿಲ್ಲ, ಅದಕ್ಕೆ ಕಾಂಗ್ರೆಸ್ ಬರಬೇಕು ಈ ಸಲ. ಒಟ್ಟು ಈ ಬಾರಿ ಉತ್ತರ ಕನ್ನಡ ಜಿಲ್ಲೆ ಜನ ಬದಲಾವಣೆ ಬಯಸ್ತಾರ? ಬದಲಾವಣೆ ಬಯಸ್ತಾ ಇದ್ದಾರೆ. ಹಾಗಾಗಿ ಯಾವ ಪಕ್ಷ ಬರಬೇಕು? ಕಾಂಗ್ರೆಸ್ ಬರಬೇಕು.